ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಸ್ಸು, ಇವತ್ತು ನನ್ನ ಮನೆ ಬರೋಕ್ಕಾಗಲ್ಲ ಅಂತ ಅನ್ಸುತ್ತೆ. ತುಂಬ ಕೆಲಸಗಳಿದೆ. ಸರಿ ಸಮರ್ಥ, ಯಾವುದಕ್ಕೂ ಫೋನ್ ಮಾಡು, ಹುಷಾರಾಗಿ ಹೋಗ್ಬಾ. ಹಾಗೆ ಹೋಗ್ತಾ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋದನ್ನು ಮರಿಬೇಡ. ಬೇಜಾರು ಮಾಡ್ಕೋಬೇಡ ಸಮರ್ಥ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗತ್ತೆ. ಆಗ ನಿನ್ಗೆ ಕೇಸಿಂದ ಮುಕ್ತಿ ಸಿಗತ್ತೆ. ಬರ್ತೀನಿ. ಗಂಡ ಮನೆಯಿಂದ ಹೊರಟಾಗ ಹೆಂಡತಿಯಾದವಳು ಬಾಗ್ಲವ್ರಿಗೂ ಬಂದು ಈ ರೀತಿ ಅವನನ್ನ ನಗನಗತಾ ಕಳಿಸ್ಕೊಟ್ರೆ ಕೆಲಸಕ್ಕೆ ಅಂತ ಹೋಗೋ ಗಂಡಸ್ ಮನಸ್ಸಿಗೂ ತುಂಬಾ ಸಮಾಧಾನ ಸಿಗತ್ತೆ. ನಿಮ್ಮಿಬ್ಬರಿಗೂ ಒಳ್ಳೇದಾಗತ್ತಮ್ಮ. ಓ ಭಾಗ್ಯ ಆಂಟಿ, ಕನಕಾಂಟಿ, ಬನ್ನಿ ಬನ್ನಿ. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ನೀವು ದಂಪತಿಗಳಿಬ್ರು ಬಿಡುವು ಮಾಡ್ಕೊಂಡು ನಮ್ಮ ಮನೆಗೆ ಬರ್ಬೇಕು. ಸರಿ ಆಂಟಿ, ಬರ್ತೀವಿ. ಬನ್ನಿ ಒಳಗೆ. ಇಲ್ಲ ಪರವಾಗಿಲ್ಲ, ಕುಂಕುಮ ತಗೊಳ್ಳಿ. ಓ, ಸಂಧ್ಯನು ಇಲ್ಲೇ ಇದ್ದಾಳೆ. ಸಂಧ್ಯನ್ ಗಂಡ ಇದ್ದಿದ್ರೆ ಅವ್ರನ್ನೂ ಪೂಜೆ ಕರಿಬೋದಿತ್ತು. ಗುರುಗಳು ದಂಪತಿಗಳನ್ನ ಕರೆದು ಮಡ್ಲಕ್ಕಿ ತುಂಬಿ ಅಂತ ಹೇಳಿದ್ದಾರೆ. ನಿನ್ ಗಂಡ ಎಲ್ಲಿ ಸಂಧ್ಯಾ? ಅವ್ರನ್ನ ನೋಡಿ ಎಷ್ಟೊಂದ್ ದಿವಸ ಆಯ್ತು. ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಜಗಳ ಆಗಿದ್ಯಾ ಅಥವಾ ಅವ್ರು ನಿಮ್ಮನ್ನ ಬಿಟ್ಬಿಟ್ರಾ? ಅಯ್ಯೋ ಹೋಗ್ಲಿ ಬಿಡು, ಅವ್ರ ಸಂಸಾರದ ವಿಷಯ ನಮ್ಗೆ ಆಗ್ಬೇಕು. ಗಂಡ ಹೆಂಡತಿ ಮಧ್ಯೆ ಏನಿದೆಯೋ ನಾವ್ಯಾಕೆ ಮಾತಾಡಿ ಕೆಟ್ಟೋರಾಗ್ಬೇಕು? ನಡಿ ಹೊರಡನ್. ಬಂದ್ಬಿಡಮ್ಮ, ನಾವು ಬರ್ತೀವಿ. ಸಂಧ್ಯಾ, ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಪ್ರಸಾದ್ಗೆ ಖಂಡಿತವಾಗ್ಲೂ ನಿನ್ಮೇಲೆ ಪ್ರೀತಿ ಇದೆ. ಯಾವುದೋ ಒಂದು ಕೆಟ್ಟಗಳಿಗೆ ನಿಮ್ಮಿಬ್ರನ್ನು ದೂರ ಮಾಡಿದ ಇಷ್ಟೇ. ಅವರಿಬ್ಬರು ದೂರ ಆಗೋದಿಕ್ಕೆ ಕಾರಣ ಕೆಟ್ಟಗಳಿಗೆ ಅಲ್ಲಮ್ಮ, ಈ ಕೆಟ್ಟ ಮನುಷ್ಯ. ನನ್ನ ದುಡ್ಡಿನಾಸೆಗೆ ಏನೇನೋ ಎಡವಟ್ಟುಗಳು, ಏನೇನೋ ರಾದ್ಧಾಂತಗಳನ್ನೆಲ್ಲ ಮಾಡಿಕೊಂಡೆ. ಅದಕ್ಕೆ ನನ್ನ ಸೊಸೆ ಮುದ್ದನ್ನು ಸೇರಿಸ್ಕೊಂಡೆ. ಗಂಡನ ಕಣ್ಣಲ್ಲಿ ಅವಳನ್ನ ಕೆಟ್ಟವಳನ್ನಾಗಿ ಮಾಡಿದೆ. ಅವಳನ್ನು ಬಿಟ್ಟು ಬೇರೆ ಊರಿಗೆ ದುಡಿಯೋದಿಕ್ಕೆ ಅಂತ ಹೋಗೋ ಹಾಗೆ ಮಾಡಿಬಿಟ್ಟೆ. ಎಲ್ಲ ಆಗಿದ್ದು ನನ್ನಿಂದ. ಈಗ ನಾನೇ ಈ ಮಕ್ಕಳ ಬಾಳನ್ನ ಸರಿ ಮಾಡಬೇಕು. ಆದರೆ ನನ್ನ ಮಗನ ನಂಬರೇ ಕನೆಕ್ಟ್ ಆಗ್ತಿಲ್ವಲ್ಲ, ಏನು ಮಾಡಲಿ? ಬ್ರೋ, ನಾವು ಕೊಡೋ ಪ್ರೆಸೆಂಟೇಷನ್ಗೆ ಆ EPL ಕಂಪ್ನಿಯವರು ನಮಗೆ ಪ್ರಾಜೆಕ್ಟ್ ಕೊಡಲೇಬೇಕು. ನಮ್ಮ ಕಾನ್ಸೆಪ್ಟು ತುಂಬ ಯೂನಿಕ್ ಆಗಿರಬೇಕು. ನಮ್ಮ ಪ್ರತಿಯೊಂದು ಪಾಯಿಂಟ್ಸು ಅವ್ರಿಗೆ ಇಂಪ್ರೆಸ್ ಮಾಡೋ ಹಾಗಿರಬೇಕು. ನೀವೇನು ಯೋಚನೆ ಮಾಡಿಬಿಡಿ. ನಾವು ಅಂದ್ಕೊಂಡಿರೋ ಥಾಟ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಅಲ್ಲಿ ಎಷ್ಟೇ ಕಂಪ್ನಿ ಬಂದಿದ್ರು ನಮ್ಮ ಕಾನ್ಸೆಪ್ಟ್ ಗೆದ್ದೇ ಗೆಲ್ಲುತ್ತೆ. ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡೋಣ. ಹಾಗಾದರೆ ಮೊದಲು ಅಭಿ, ಮುಖಕ್ಕೆ ಎಷ್ಟೇ ಬಣ್ಣ ಹಚ್ಕೊಂಡ್ರು ನಿನ್ನ ಕೊಳಕು ಬುದ್ಧಿನ ಮುಚ್ಚಿಡೋಕ್ಕಾಗಲ್ಲ. ನಿನ್ನ ನಾಟಕದ ಮಾತುಗಳಿಂದ ನೀಚತನನ ಮರೆ ಮಾಡಬಹುದು, ಆದರೆ ಆ ನೀಚತನಕ್ಕೆ ತಕ್ಕ ಶಾಸ್ತಿ ಒಂದಲ್ಲ ಒಂದಿನ ಆಗೇ ಆಗತ್ತೆ. ಹೌದು, ನಂದು ನೀಚ ಬುದ್ಧಿನೇ. ನಾನು ಕ್ರೂರಿನೇ. ಈ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಇದೇ ನನ್ನ ನಿಜವಾದ ಬಣ್ಣ. ಈ ಮನೆ ನೆಮ್ಮದಿನ ಹಾಳು ಮಾಡೋದಷ್ಟೇ ಅಲ್ಲ, ಇಡೀ ಮನೆನೇ ಸರ್ವನಾಶ ಮಾಡ್ತೀನಿ. ಏನ್ರಿ, ಆಶ್ಚರ್ಯ ಆಗ್ತಿದೆಯಾ ಅಥವಾ ಆತಂಕ ಆಗ್ತಿದೆಯಾ?
ಇಷ್ಟು ದಿನ ತಾಳಿ ಕಟ್ಟಿದ ಗಂಡ ಏನೋ ಮಾತಾಡ್ಕೊತಿದ್ದಾರೆ ಅಂತ ಸುಮ್ಮನಿರ್ತಿದ್ದೆ. ನನಗೆ ನಿಮ್ಮ ಮೇಲಿರೋ ಪ್ರೀತಿನೋ ಕನಿಕರನೋ ಅಥವಾ ನೀವು ನನಗೆ ಮುತ್ತೈದೆ ಭಾಗ್ಯ ಕೊಟ್ಟಿದ್ದೀರಾ ಅನ್ನೋ ಭಾವನೆನೋ ನಾನೇನೋ ಮಾತಾಡದೆ ಸುಮ್ಮನಿರ್ತಿದ್ದೆ. ಆದರೆ ಈಗ ಆ ತುಳಸಿ ಜೊತೆ ಸೇರಿಕೊಂಡು ನನ್ನ ವಿರುದ್ಧನೇ ಕತ್ತಿ ಮಸೆದಿದ್ದೀರಾ, ನನ್ನನ್ನೇ ಮುಳುಗಿಸೋ ಪ್ರಯತ್ನ ಪಡ್ತಿದ್ದೀರಾ. ಹಾಗಿರುವಾಗ ನಾನೇನು ಅನ್ನೋದು ನಿಮಗೆ ನೆನಪು ಮಾಡಬೇಕಲ್ವಾ? ನನ್ನ ವಿಚಾರವಾಗಿ ಈ ಮನೇಲಿ ಏನೇ ನಡೆದ್ರು ಆ ತುಳಸಿ ನಿಮಗೆ ಹೇಳೇ ಹೇಳ್ತಾಳೆ. ಅವಳು ಹೇಳೋ ಬದಲು ನಾನೇ ನಿಮಗೆ ನೇರವಾಗಿ ಹೇಳ್ಬೋದಲ್ವಾ? ಈ ಮೇಕಪ್ ಇಂದಾನೆ ನನ್ನ ಕಣ್ಣಲ್ಲಿ ನನ್ನ ಮನಸ್ಸಿನಲ್ಲಿ ಉರಿತಿರೋ ಬೆಂಕಿನ ಪ್ರತಿದಿನ ಮುಚ್ಚಿಟ್ಕೊಂಡು ಬಂದಿದ್ದೀನಿ. ನೀವು ಹೇಳ್ದ ಹಾಗೆ ನಾನು ಆಡ್ತಿರೋ ನಾಟಕದ ಮಾತುಗಳಿಂದಾನೇ ಈ ಮನೆಯವರೆಲ್ಲರ ನಂಬಿಕೆನ ಗಳಿಸಿದ್ದೀನಿ. ಆ ನಂಬಿಕೆನೇ ಇವರೆಲ್ಲರ ಪಾಲ್ಗೆ ನೇಣು ಹಗ್ಗ ಆಗಬೇಕು. ಈ ಮನೇಲಿರೋ ಒಗ್ಗಟ್ಟು ನುಚ್ಚು ನೂರಾಗಬೇಕು. ಈ ಮನೇಲಿರೋರೆಲ್ಲ ನಡ್ಲಾಡ್ತಾ ಗೋಳಾಡೋದನ್ನ ನನ್ನ ಕಿವಿಯಾರೆ ನಾನು ಕೇಳಿಸ್ಕೋಬೇಕು. ಅದಕ್ಕೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ನಾನಾಗೆ ನನ್ನ ಬಗ್ಗೆ ಹೇಳಿದ್ರಷ್ಟೇ ನಾನೇನು ಅನ್ನೋದು ಅರ್ಥ ಆಗತ್ತೆ. ಅದು ಬಿಟ್ಟು ಆ ತುಳಸಿ ಹೇಳಿದ್ರೆ ಮನೆಯವರು ನಂಬ್ತಾರೆ ಅಂದ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನಾನು ಈಗಲೂ ನಿಮ್ಗೊಂದು ಎಚ್ಚರಿಕೆ ಕೊಡ್ತಿದ್ದೀನಿ. ಆ ತುಳಸಿ ಜೊತೆ ಸೇರಿ ನನ್ನ ತಂಟೆಗೆ ಬರೋದನ್ನು ನಿಲ್ಲಿಸಿ. ಹಾಗಿರೋದಾದ್ರೆ ನನ್ನ ಪಾಲಿನ ಪ್ರೀತಿನೂ ನಿಮಗೆ ಸಿಗತ್ತೆ. ಇಲ್ಲ ಅಂದರೆ ಈ ಮನೆಯವ್ರಿಗೂ ಅದ ಗತಿನೇ ನಿಮಗೂ ಆಗತ್ತೆ. ಸಂಧ್ಯಾ, ತುಂಬ ಸುಸ್ತಾಗಿರೋ ಹಾಗಿದ್ಯಾ? ಕೆಲಸ ಜಾಸ್ತಿ ಇತ್ತಾ? ಹೌದು ಸಿರಿ, ಒಂದು ಈವೆಂಟ್ ನಡೀತಿದೆ, ತುಂಬ ಕೆಲಸ ಇದೆ. ಅಯ್ಯೋ, ಜ್ವರ ಬಂದಿರೋ ಹಾಗಿದೆ, ಮೈ ತುಂಬ ಸುಡ್ತಾ ಇದೆ. ಹಗಲು ರಾತ್ರಿ ಕೆಲಸ ಅಂತ ಓಡಾಡ್ತಿದ್ರೆ ಇನ್ನೇನಾಗುತ್ತೆ ಹೇಳು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.